ಓಯೋ ರೂಮ್ಗೆ ಹೋಗೋಕೆ ನಕಲಿ ಆಧಾರ್ ಕಾರ್ಡ್, ಕೆಲ್ಸಕ್ಕೆ ಸೇರೋಕೆ ನಕಲಿ ಮಾರ್ಕ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಂತಹ ಜಾಲವೊಂದರ ಕೃತ್ಯ ಬೆಳಕಿಗೆ ಬಂದಿದೆ. ನಕಲಿ ದಾಖಲಾತಿ ತಯಾರಿಸ್ತಾ ಇದ್ದಂತಹ ಸೈಬರ್ ಸೆಂಟರ್ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಹೆಬ್ಬಗೋಡಿಯಲ್ಲಿ ಗುರುದತ್ತ ಸೈಬರ್ ಸೆಂಟರ್ ಮೇಲೆ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ಆಧಾರ್, ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ನಕಲಿ ದಾಖಲಾತಿಯನ್ನ ಈ ಸೈಬರ್ ಸೆಂಟರ್ ನಲ್ಲಿ ಸೃಷ್ಟಿ ಮಾಡಲಾಗ್ತಾ ಇತ್ತು. ಕರ್ನಾಟಕ ಸೇರಿ ವಿವಿಧ ರಾಜ್ಯದ ಮಾರ್ಕ್ಸ್ ಕಾರ್ಡ್ಗಳನ್ನ, ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಇವರು ಮಾರಾಟ ಮಾಡ್ತಾ ಇದ್ರು. 20 ವರ್ಷದ ಯಶವಂತ್, 26 ವರ್ಷದ ರಘುವೀರ್ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 6 ಆಧಾರ್, 7 ಮಾರ್ಕ್ಸ್ ಕಾರ್ಡ್ಗಳನ್ನ ಕೂಡ ಹೆಬ್ಬಗೋಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಧಾರ್ ಕಾರ್ಡ್, ಇವತ್ತು ಆಧಾರ್ ಕಾರ್ಡ್ ಇಲ್ಲದೆ ನಮ್ಮ ಯಾವುದೇ ಸರ್ಕಾರಿ ಕೆಲಸಗಳು ಕೂಡ ಆಗೋದಿಲ್ಲ. ಆದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಸೈಬರ್ ಸೆಂಟರ್ ನಲ್ಲಿ ಓಯೋ ರೂಮ್ಗೆ ಹೋಗೋದಕ್ಕೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರಲ್ಲ, ಅಲ್ಲಿ ಡೀಟೇಲ್ಸ್ ಕೇಳ್ತಾರಲ್ಲ, ಅದಕ್ಕಾಗಿ ನಕಲಿ ಆಧಾರ್ ಕಾರ್ಡ್ ಅನ್ನ ಇವ್ರು ರೆಡಿ ಮಾಡ್ಕೊಡ್ತಾ ಇದ್ರಂತೆ. ಇನ್ನು ಕೆಲ್ಸಕ್ಕೆ ಸೇರೋರಿಗೆ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ರೆಡಿ ಮಾಡ್ಕೊಡ್ತಾ ಇದ್ರು. ಹಾಗಂತ ಕರ್ನಾಟಕ ಮಾತ್ರ ಅಲ್ಲ, ನೀವು ಯಾವ ರಾಜ್ಯದ ಕೇಳಿ ಮಾಡ್ಕೊಡೋದಕ್ಕೆ ಇವ್ರು ರೆಡಿ ಇದ್ರು. ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ರೇಡ್ ಮಾಡ್ತಾರೆ. ರೇಡ್ ಮಾಡಿದಾಗ ಪತ್ತೆಯಾದಂಥ ನಕಲಿ ಆಧಾರ್ ಕಾರ್ಡ್ಗಳನ್ನ ಗಮನಿಸ್ತಾ ಇದ್ದೀರಿ. ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಯಶವಂತ್ ಹಾಗೆ ಮತ್ತೋರ್ವ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ರಘುವೀರ್, ಒಬ್ಬಾತನಿಗೆ 20 ವರ್ಷ, ಮತ್ತೊಬ್ಬನಿಗೆ 26 ವರ್ಷ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 6 ಆಧಾರ್, 7 ಮಾರ್ಕ್ಸ್ ಕಾರ್ಡ್ ಜೊತೆಗೆ ಇವರು ನಕಲಿ ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡೋಕೆ ಬಳಸ್ತಾ ಇದ್ದಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆ ಅವೆಲ್ಲವನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡಿಸಿಪಿ ಅವರ ಅಂಡರ್ ಅಲ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಕ್ಯಾಫೆ, ಅಂದರೆ ಅಲ್ಲಿ ಜೆರಾಕ್ಸ್ ಮಷೀನ್ಸ್ ಮತ್ತು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಏನೋ ನಾವು ಪ್ರಿಂಟ್ಸ್ ತಗೊಳ್ತೀವಿ, ಅದರದ್ದು ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಇದು ಬಹಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಯಾಕೆಂದರೆ ಇದರಲ್ಲಿ ಸುಮಾರು ಆಧಾರ್ ಕಾರ್ಡ್ಸ್ ಮತ್ತು ಮಾರ್ಕ್ ಶೀಟ್ಸ್, ಅದು ನಮ್ಮ ಸ್ಟೇಟ್ದು, ಕರ್ನಾಟಕದ್ದು ಮತ್ತು ಬೇರೆ ರಾಜ್ಯದ್ದು ಕೂಡ ಕೆಲವು ಮಾರ್ಕ್ ಶೀಟ್ಸ್, ಅದು ಮಾರ್ಕ್ ಶೀಟ್ಸ್ ಒರಿಜಿನಲ್ ಇದೆ, ಆದರೆ ಅದರಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ. ಸೊ ದಟ್ ದೇ ಆರ್ ಡೂಪ್ಲಿಕೇಟಿಂಗ್ ಇಟ್, ಬೇರೆ ಬೇರೆ ಕೆಲಸಕ್ಕೋಸ್ಕರ ಮಾಡಿರಬಹುದು ಅಂತ. ಈ ಸದ್ಯಕ್ಕೆ ಅದು ಲಿಮಿಟೆಡ್ ನಂಬರಲ್ಲಿ ನಮಗೆ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್ ಸಿಕ್ಕಿದೆ. ಬಟ್ ನಾವು ಇನ್ನೂ ಬ್ಯಾಕ್ ಎಂಡ್ ಹೋಗ್ತಾ ಇದ್ದೀವಿ, ಯಾಕೆಂದರೆ ಎಲ್ಲ ಡೇಟಾ ಡಿಲೀಟ್ ಮಾಡಿದ್ದಾರೆ ಅವರು. ಬಟ್ ಬೇರೆ ಬೇರೆ ರೀತಿಯಿಂದ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಈ ಕೇಸ್ ಸ್ವಲ್ಪ ಇನ್ನೂ ಬೇರೆ ಥರ ನಾವು ನೋಡ್ಕೊಂಡು ತುಂಬ ಸೀರಿಯಸ್ ಆಗಿ ಎಷ್ಟು ಅವ್ರು ಮಾಡಿದ್ದಾರೆ, 1.5 2 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಸೀರಿಯಸ್ ಆಗಿ ಇದು ತಗೊಂಡು ಎಲ್ಲೆಲ್ಲಿ ಆಗಿದೆ ಮತ್ತು ಸಂಬಂಧಪಟ್ಟ ಎಲ್ಲಿ ಇಂಥದ್ದು ಯೂಸ್ ಮಾಡಿದಾರೆ ಅವ್ರಿಗೆ ಕೂಡ ಇಂಟಿಮೇಟ್ ಮಾಡಬೇಕಾಗುತ್ತೆ ನಮ್ಮ ಪೊಲೀಸ್ ವತಿಯಿಂದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಓಯೋ ರೂಮ್ಗೆ ಹೋಗೋದಕ್ಕೂ ಇವರು ನಕಲಿ ಆಧಾರ್ ಕಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರು ಅಂತಂದ್ರೆ ಎಂಥ ಖದೀಮರಿರ್ಬೇಕು ಇವರು ಅಂತ ಹೇಳಿ. ಯಾವ ರೀತಿಯಾಗಿ ಇವರು ಮಾಹಿತಿ ಸಿಕ್ಕಿದ್, ಯಾವ ರೀತಿಯಾಗಿ ಇವರು ಮಾಡ್ತಾ ಇದ್ದಂತಹ ಅಕ್ರಮಗಳ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ ಹೇಗೆ ಅಂತ ಹೇಳಿ, ಜೊತೆಗೆ ಇಬ್ಬರ ಬಂಧನ ಆಗಿದೆ, ಇವರಿಬ್ರೇನಾ ಅಥವಾ ಇದು ದೊಡ್ಡ ಜಾಲಾನ, ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್? ವಿದ್ಯಶ್ರೀ ನಕಲಿ ಆಧಾರ್ ಕಾರ್ಡ್ ಹಾಗೆ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ತಯಾರು ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಘುವೀರ್ ಹಾಗೆ ಯಶವಂತ್ ಅನ್ನೋರು ಏನಿದ್ರು, ಅವರಿಬ್ರು ಕೂಡ ಗುರುದತ್ ಸೈಬರ್ ಸೆಂಟರ್ ಅನ್ನೋದನ್ನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸ್ತಾ ಇರ್ತಾರೆ. ಅಲ್ಲಿ ನಕಲಿ ಆಧಾರ್ ಕಾರ್ಡ್ ಹಾಗೆ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಕೂಡ ಇವರೇ ಕ್ರಿಯೇಟ್ ಮಾಡ್ತಾ ಇದ್ರು. ಅಂದ್ರೆ ಫೋಟೋಶಾಪ್ ಮುಖಾಂತರವಾಗಿ ಅದನ್ನ ಕ್ರಿಯೇಟ್ ಮಾಡ್ತಾರೆ. ಅನಂತರದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ಕೊಡುವಂತಹ ಒಂದು ಕೆಲಸವನ್ನ ಕೂಡ ಇವರು ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆಧಾರ್ ಕಾರ್ಡ್ ಅನ್ನ ಓಯೋ ರೂಮಿಗೆ ಹೋಗುವಂತವರಿಗೂ ಕೂಡ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಓಯೋ ರೂಮ್ಗೆ ಹೋಗುವಂತವರಿಗೆ ಈಗ ಆಧಾರ್ ಕಾರ್ಡ್ ಕಡ್ಡಾಯ ಆಗಿದೆ. ಹಾಗಾಗಿ ಕೆಲವರು ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ, ನಕಲಿ ಆಧಾರ್ ಕಾರ್ಡ್ ಅನ್ನ ಹಾಗಾದ್ರೆ ಕೊಡ್ತಾ ಇದ್ದಾರಾ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ನಕಲಿನ ಅಥವಾ ಅಸಲಿನ ಅನ್ನುವಂಥದ್ದು ಲಾಡ್ಜ್ನಲ್ಲಿರುವಂತವರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗೋದಿಲ್ಲ. ಅಂದ್ರೆ ಅದು ಅಸಲಿ ಆಗಿರ್ಬೋದು ಅಥವಾ ನಕಲಿ ಆಗಿರ್ಬೋದು, ಅದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟು ಆಧಾರ್ ಕಾರ್ಡ್ ಅನ್ನುವಂಥದ್ದನ್ನ ಕೊಟ್ರೆ ಸಾಕಾಗಿರುತ್ತೆ. ಹಾಗಾಗಿ ಇವರು ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಡ್ತಾ ಇದ್ರು ಅನ್ನುವಂಥದ್ದೇ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಕೇವಲ ಮಾರ್ಕ್ಸ್ ಕಾರ್ಡ್ ಅನ್ನ ನಮ್ಮ ರಾಜ್ಯದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಮಾರ್ಕ್ಸ್ ಕಾರ್ಡ್ ಅನ್ನ ಕೂಡ ಇವರು ಫೇಕ್ ಮಾಡ್ತಾ
ಮಾಡ್ತಾ ಇದ್ರು. ಅನಂತರದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂದ್ರೆ ಜಾಬಿಗಾಗಿರ್ಬೋದು ಅಥವಾ ಬೇರೆ ಏನೋ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ರೀತಿಯ ಉದ್ದೇಶಗಳಿಗೆ ಅವರಿಗೆ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ಪೊಲೀಸರು ದಾಳಿಯನ್ನ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಮಾರ್ಕ್ಸ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ಗಳು ಕೂಡ ಸಿಕ್ಕಿದೆ. ಒಂದು ಮಾರ್ಕ್ಸ್ ಕಾರ್ಡ್ಗೆ 5,000ದಿಂದ 30,000ದವರೆಗೂ ಕೂಡ ಇವರು ಮಾರಾಟ ಮಾಡ್ತಾ ಇರೋದಾಗಿ ಪೊಲೀಸರು ಈಗ ತಿಳಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಯಾರ್ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸರ್ಕಾರಿ ಉದ್ಯೋಗವನ್ನ ಪಡಿಬೇಕು ಅಂತ ಹೇಳಿದಂತ ಸಂದರ್ಭ ಆಗಿರ್ಬೋದು ಅಥವಾ ಖಾಸಗಿ ಉದ್ಯೋಗವನ್ನ ಪಡಿಬೇಕು ಅನ್ನುವಂತ ಸಂದರ್ಭದಲ್ಲೂ ಕೂಡ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟು ಇವರು ಕೆಲಸಕ್ಕೆ ಸೇರಿರುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಬ್ಬಗೋಡಿ ಪೊಲೀಸರು ಆ ಬಗ್ಗೆಯೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಯಾರ್ಯಾರು ಇವರಿಂದ ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇವರು ಇನ್ನೂ ಹೆಚ್ಚಿನ ವಿಚಾರಣೆಯನ್ನ ಕೂಡ ಮಾಡಬೇಕಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಕೇವಲ ನಮ್ಮ ರಾಜ್ಯದವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಥವಾ ಬೇರೆ ಬೇರೆ ರಾಜ್ಯದವರಿಗೆ ಯಾರ್ಯಾರಿಗೆ ಇವರು ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ನಕಲಿ ಮಾರ್ಕ್ಸ್ ಕಾರ್ಡ್ ನ ಜಾಲ ಏನಿದೆ ಇದು ಸಾಕಷ್ಟು ದೊಡ್ಡದಾಗಿ ವಿಸ್ತರಿಸಿರಬಹುದು ಅನ್ನುವಂತ ಒಂದು ಅನುಮಾನ ಕೂಡ ಇರೋದ್ರಿಂದಾಗಿ ಪೊಲೀಸರು ಕೂಡ ಸಾಕಷ್ಟು ತೀವ್ರವಾದಂತಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ.